ಗುಡ್ ಮಾರ್ನಿಂಗ್ ಇನ್ಸ್ಟಾ ಫ್ಯಾಮಿಲಿಗೆ ನಿಮ್ಮ ಹಸುಳು ಒಳಗಡೆ ಕಟ್ಟಾಕಾದ್ಮೇಲೆ ಅದಕ್ಕೆ ಸೊಳ್ಳೆ ಮತ್ತು ನೊಣಗಳ ಕಾಟ ಇರುತ್ತೆ. ಅದಕ್ಕೊಂದು ಮನೆ ಮದ್ದು ಹೇಳ್ತೀನಿ. ಅದಕ್ಕೂ ಮುಂಚೆ ಅಕೌಂಟ್ ಯಾರು ಫಾಲೋ ಮಾಡ್ಕೊಂಡಿಲ್ವಾ ಫಾಲೋ ಮಾಡ್ಕೊಳ್ಳಿ ಅಂತ ಇಷ್ಟಪಡ್ತೀನಿ. ಮೊದಲನೇದಾಗಿ ಬೇವಿನ ಕಡ್ಡಿಗಳು ತಗೊಳ್ಳಿ, ಚೆನ್ನಾಗಿ ಎಳೆದಿರಬೇಕು, ಇವಾಗ ಚಿಗುರ್ತಾ ಇರುತ್ತೆ ಅಂತ ತಗೊಳ್ಳಿ. ಅದಾದ್ಮೇಲೆ ಕ್ಲೀನಾಗಿ ಮುರ್ಕೊಳ್ಳಿ. ಕ್ಲೀನಾಗಿ ಮುರ್ಕೊಂಡಾದ್ಮೇಲೆ ಬೇವಿನ ಕಡ್ಡಿಗಳು ಅದಾದ್ಮೇಲೆ ಒಂದು ಬಟ್ಲಿಗೆ ಹಾಕೊಂಡು ಕ್ಲೀನಾಗಿ 2 ಲೀಟರ್ ನೀರು ಹಾಕೊಳ್ಳಿ. ನೀರು ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ನೆನೆಸಿಡಿ, 5 ನಿಮಿಷ ನೆನೆಸಿಟ್ಟಾದ್ಮೇಲೆ ಅದಾದ್ಮೇಲೆ ಒಂದು ಬೆಳ್ಳುಳ್ಳಿ ತಗೊಳ್ಳಿ. ಅಷ್ಟೊತ್ತಿಗೆ ಒಂದು ಬೆಳ್ಳುಳ್ಳಿ ತಗೊಂಡು ಕ್ಲೀನಾಗಿ ಬಿಡಿಸ್ಕೊಂಡಾದ್ಮೇಲೆ ಬಿಡಿಸಿರೋದೆಲ್ಲ ಈ ತರ ಕಾಣಿಸ್ತಾ ಇರುತ್ತೆ. ಅದಾದ್ಮೇಲೆ ಅದಕ್ಕೆ ಸೇರಿಸ್ಬಿಡಿ. ಅದಾದ್ಮೇಲೆ ಅದು ಎತ್ಕೊಂಡೋಗಿ ಒಲೆ ಮೇಲೆ ಇಡಿ, ಮತ್ತೆ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷವರೆಗೂ. ಅದಾದ್ಮೇಲೆ 5 ನಿಮಿಷ ಆದ್ಮೇಲೆ ತೆಗೆದು ನೋಡ್ರಿ ಈ ತರ ಆಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಒಂದು ಹಾಫ್ ನಿಂಬೆಹಣ್ಣು ಸೇರಿಸಿ, ಅರ್ಧ ನಿಂಬೆಹಣ್ಣು ಸೇರಿಸಾದ್ಮೇಲೆ ಮತ್ತೆ ಒಂದು 15 ನಿಮಿಷ ಬಿಟ್ಕೊಂಡ್ಬಂದು ನೋಡ್ರಿ ಈ ತರ ಉರಿತಾ ಇರುತ್ತೆ. ಅದು ತಗೊಂಬಂದು ಆಚೆಗೆ ತಗೊಂಬಂದು ಕ್ಲೀನಾಗಿ ಅದಾದ್ಮೇಲೆ ಸೋಲ್ಸ್ಕೊಂಡಾದ್ಮೇಲೆ ನಿಮ್ ಮನೆ ಮದ್ದು ತಯಾರಾಗಿರುತ್ತೆ. ಸ್ವಲ್ಪ ಹೊತ್ತು ಈ ತರ ಕಾಣಿಸ್ತಾ ಇರುತ್ತೆ. ನಿಮ್ ಮನೆ ಮದ್ದು ತಯಾರಾದ್ಮೇಲೆ ಈ ತರ ತಣ್ಣಗಾಗಿ ಹೋಗ್ಬಿಡ್ಬೇಕು. ಅದಾದ್ಮೇಲೆ ಅದಕ್ಕೆ ಒಂದು ಶಾಂಪು ಆಡ್ ಮಾಡಿ. ನಿಮ್ಮ ಮನೆಯಲ್ಲಿ ಯಾವ ಶಾಂಪು ಆಡ್ ಮಾಡಿ, ಯಾವ ಶಾಂಪು ಇದ್ರೆ ಆ ಶಾಂಪು ಆಡ್ ಮಾಡಿ. ಅದಾದ್ಮೇಲೆ ಆದ್ಮೇಲೆ ಕ್ಲೀನಾಗಿ ಕಲಸಿ ಕೈಯಲ್ಲಿ ಈ ತರ ಕಲ್ಸಾದ್ಮೇಲೆ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ಕ್ಲೀನಾಗಿ ಸ್ಪ್ರೇ ಮಾಡಿ. ಶೆಡ್ ಎಲ್ಲ ಸ್ಪ್ರೇ ಮಾಡಿ. ಒಂದತ್ರ ಬಿಡ್ದಿರ ಅದು ಘಮ ಘಮ ಅಂತ ಇರುತ್ತೆ. ಅದಕ್ಕೆ ಸೊಳ್ಳೆ ಮತ್ತು ನೊಣಗಳು ಕುತ್ಕೊಳಲ್ಲ. ಬಂದು ಹಸು ಮೇಲೆ ಸ್ಪ್ರೇ ಮಾಡ್ಬೋದು. ಇದೇ ತರ ಹೈನುಗಾರಿಕೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನನ್ನ ಅಕೌಂಟ್ ಯಾವಾಗಾದ್ರೂ ಉಪಯೋಗ ಆಗಿರುವ ಫಾಲೋ ಮಾಡ್ಕೊಳ್ಳಿ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.